ಎಷ್ಟು ಚಲೋ ಕುಂತೀರಿ ಅಂದ್ರೆ ಮತ್ತು ನಮಗೆ ಅಲ್ಲಮ ಪ್ರಭುದೇವರ ಮಂದಿರ ಲೋಕಾರ್ಪಣೆ ಸಮಾರಂಭದ ಚಿತ್ರಣನ ಕಣ್ಣು ಮುಂದೆ ಬರಾಕತ್ತದ. ನಾನು ಸುಮಾರು 2 ತಿಂಗಳ ಹಿಂದೆ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾನು ಅಲ್ಲಿ ಹೋದಾಗ ಮೆಲ್ಬೋರ್ನಿಗೆ ಹೋಗಿ ಕಾರ್ಯಕ್ರಮ ಇನ್ನೇನು ಶುರು ಆಗಬೇಕಾಗಿತ್ತು. ಅಷ್ಟರಲ್ಲಿ ಒಬ್ಬರು ಭಕ್ತರು ಬಂದರು. ಅಪ್ಪ ಅವ್ರ ಕಾರ್ಯಕ್ರಮ ಗುರುಮಂದಿರ ಉದ್ಘಾಟನೆಯನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ನಮಗೆ ಯಾರು ಕಲಿಸಿಕೊಟ್ರು ಅಂದ್ರೆ ತೀರ್ದಾಳದ ಭಕ್ತರು ಕಲಿಸಿಕೊಟ್ರು ನೋಡ್ರಿ ಅಂತ ತಿಳ್ಕೊಂಡು ಮೆಲ್ಬೋರ್ನ್ದೊಳಗೆ ಮಾತಾಡಿದರು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಹಂಡೆ ಹಾಲು ಕುಡಿದಷ್ಟು ಖುಷಿ ಆಯಿತು. ಯಾಕಂದರೆ ತೀರದಾಳದ ಘನತೆ ಗೌರವಗಳು, ಮಹಾನತೆ ಗಹನತೆಗಳು ಅದು ಸಾಗರದಾಚೆ ಈಗ ಹೋಗ್ತಾ ಇರುವಂಥದ್ದು ಬಹಳ ಖುಷಿ ಕೊಡುವಂಥ ಒಂದು ಸಂಗತಿ. ಅದೊಂದು ರೀತಿ ಪವಾಡ ಆದಂಗನೇ ಆಗಿಬಿಡ್ತು. ಆ ತಾಯಂದ್ರೆ ಎಲ್ಲ ಕೂತ್ಕೊಳ್ರಿ, ಶಾಂತ ಆಗ್ರಿ, ಅವ್ವ ಕೂಡ್ರಿ. ಇನ್ನೇನು ಅಪ್ಪ ಅವ್ರದ್ದು ಒಂದು 10 ನಿಮಿಷ ಆಶೀರ್ವಚನ ಆಗ್ತದೆ, ಕಾರ್ಯಕ್ರಮ ಮಂಗಲ ಆಗ್ತದೆ. ಎಷ್ಟು ಖುಷಿ ಅನ್ನಿಸ್ತದೆ ಅಂದರೆ ತೇರದಾಳದೊಳಗೆ 2 ವರ್ಷದ ಹಿಂದೆ ಒಂದು ಪವಾಡನೇ ಆಗಿಬಿಡ್ತು. ಅದು ಯಾರಿಗೂ ಗೊತ್ತಿರಲಿಲ್ಲ ಹಿಂಗೆ ಆಗ್ತದೆ ಅಂಥೇಳಿ. ತೇರದಾಳದ ಎಲ್ಲ ಹಿರಿಯರು ನನ್ನ ಹತ್ರ ಬಂದರು. ಅಪ್ಪ ಅವ್ರು 10 ವರ್ಷ ಆತ್ರಿ ನಿಮಗೆ ನಮ್ಮಲ್ಲಿ ಪ್ರವಚನ ಹೇಳ್ರಿ ಅನ್ನಕತ್ತೀವಿ, ನೀವು ಹೇಳಾಕ್ತೇರಿಲ್ಲ, ಈಗರ ಹೇಳ್ತಿರಿಲ್ರಿ ಅಂದರು. ನಮ್ಮೂರ್ದು ಕಾರ್ಯಕ್ರಮ ಅಂದರೆ ಒಳ್ಳೆ ಹೇಳ್ತಾರೆ ಅಂತ ತಿಳ್ಕೊಂಡು ಬಂದ್ವಿ. ಇಲ್ಲಿ ಜೀರ್ಣೋದ್ಧಾರ ಭಾಳ ಅದ್ಭುತವಾಗಿ ನೆರವೇರ್ತಾ ಇತ್ತು. ಲೋಕಾರ್ಪಣೆ ಸಮಾರಂಭನೂ ಭಾಳ ಚಂದ ಮಾಡಬೇಕು ಅಂತ ಹೇಳಿ ಹಂದಿಗುಂದದ ಪರಮ ಪೂಜ್ಯರನ್ನು ಗೌರವಾಧ್ಯಕ್ಷರನ್ನಾಗಿ ಮಾಡಿ, ಚಿಮ್ಮಡದ ಪರಮ ಪೂಜ್ಯರನ್ನು ಗೌರವಾಧ್ಯಕ್ಷರನ್ನಾಗಿ ಮಾಡಿ, ನನ್ನನ್ನು ಸಣ್ಣ ವಯಸ್ಸಿನ ಒಬ್ಬ ಸ್ವಾಮಿಗಳನ್ನು ಆ ಜೀರ್ಣೋದ್ಧಾರ ಸಮಿತಿಯ ಸ್ವಾಗತ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ, ನಮ್ಮ ತೇರದಾಳದ ಹಿರೇಮಠದ ಪರಮ ಪೂಜ್ಯರನ್ನು ಅವರಿಗೆ ಗೌರವವನ್ನು ಕೊಟ್ಟು ಅವರನ್ನು ಪದಾಧಿಕಾರಿಗಳನ್ನಾಗಿ ಮಾಡಿ ತಾವೆಲ್ಲರೂ ಸೇರಿ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಆಯ್ತಲ್ಲ, ಬಹಳ ಅದ್ಭುತವಾಗಿ ಆಯಿತು. 28 ದಿನಗಳವರೆಗೆ ನೆರವೇರಿರುವಂತಹ ಆ ಕಾರ್ಯಕ್ರಮ ಏನೈತಲ್ಲ, ಬಂಗಾರದ ಅಕ್ಷರಗಳಿಂದ ಬರೆದಿಡುವಂತಹ ಕಾರ್ಯಕ್ರಮವನ್ನು ಮಾಡಿರುವಂತಹ ಶ್ರೇಯಸ್ ಏನದ ಅಲ್ಲ, ಅದು ತೇರದಾಳದ ಎಲ್ಲ ಭಕ್ತರಿಗೆ ಸಲ್ಲುತ್ತದೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ನಾನು ಬಹಳ ಖುಷಿ ಅನ್ನಿಸ್ತದೆ. ಸುಮಾರು 5-6 ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಮಂದಿರ ನಿರ್ಮಾಣ ಆಗಿತ್ತು. ನೀವೆಲ್ಲ ನೋಡಿರಿ. ಇನ್ನು ಲೋಕಾರ್ಪಣೆ ಮಾಡೋದದ ಅಲ್ಲ, ಅದು ಯಾರು ಲೋಕಾರ್ಪಣೆ ಮಾಡೋದು? ಅಲ್ಲಮ ಪ್ರಭುದೇವರ ಮಂದಿರದ ಲೋಕಾರ್ಪಣೆ. ತಮಗೆಲ್ಲ ಗೊತ್ತಿರಲಿ, ಅಲ್ಲಮ ಪ್ರಭುದೇವರು ಏರಿರುವಂಥ ಎತ್ತರ ಬಹಳ ಅದ್ಭುತವಾಗಿರುವಂಥದ್ದು. ಅವರಂಥ ಜ್ಞಾನಿಯನ್ನು ನೀವು ನೋಡೋಕೆ ಸಾಧ್ಯ ಇಲ್ಲ. ಸ್ವತಃ ಅಲ್ಲಮ ಪ್ರಭುದೇವರೇ ಒಂದು ಕಡೆಗೆ ಬರೀತಾರೆ, 280 ಕೋಟಿ ವಚನವ ಹಾಡಿ ಹಲವು ಹಂಬಲಿಸಿತ್ತೆನ್ನ ಮನವು. ಈಗ ನಮಗೆ ಸಿಕ್ಕಿರುವಂಥ ವಚನಗಳು ಎಷ್ಟು ಅಂದ್ರೆ 22,990 ವಚನಗಳದಾವ. ಅದರಲ್ಲಿ ಅಲ್ಲಮ ಪ್ರಭುದೇವರು 1600 ವಚನಗಳದಾವ. 1600 ವಚನಗಳು ಅಷ್ಟೇ ನಮಗೆ ಸಿಕ್ಕಾವ. ಇವತ್ತು ನಾವು ವಚನಗಳ ಕುರಿತಾಗಿ ಬಹಳ ದೊಡ್ಡ ಪ್ರಮಾಣದೊಳಗೆ ನಾವು ಕಾರ್ಯಕ್ರಮ ಮಾಡ್ತೀವಿ. ಎಷ್ಟು ಹೆಮ್ಮೆ ಅನ್ನಿಸ್ತದೆ ಅಂದರೆ, ಅಲ್ಲಮ ಪ್ರಭುದೇವರು ಒಬ್ಬರೇನೆ 160 ಕೋಟಿ ವಚನಗಳನ್ನು ಬರೆದಾರಂದ್ರೆ ಜಗತ್ತಿನೊಳಗೆ ಯಾರೂ ಬರೆದಿಲ್ಲ, ಅದನ್ನು ಅಲ್ಲಮ ಪ್ರಭುದೇವರು ಬರೆದರು. ಇಲ್ಲಿ ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟಿದರು. ಆ ಅನುಭವ ಮಂಟಪದ ಘನತೆವೆತ್ತ ಅಧ್ಯಕ್ಷರು ಯಾರಾಗಬೇಕು? ಬಸವಣ್ಣ ಕಾಯಕತ್ತಾರ. ಬಸವಣ್ಣ ಅಂದ್ರೆ ನಿಮಗೆ ಗೊತ್ತಿರಲಿ, ಭಾಳ ಕಡೆಗೆ ಸಂಶೋಧಕರು, ವಿದ್ವಾಂಸರು, ಬಾಲಲೀಲಾ ಮಹಾಂತ ಶಿವಯೋಗಿಗಳು, ಅಥನೀಯ ಮುರುಗೇಂದ್ರ ಸ್ವಾಮಿಗಳಂತಹ ಸ್ವಾಮಿಗಳು, ಹಾನಗಲ್ ಅಪ್ಪ ಅವರಂಥವ್ರು, ಇವರೆಲ್ಲ ಏನು ಹೇಳ್ತಾರೆ ಅಂದ್ರೆ, ನೀವು ಮನಸ್ಸು ಮಾಡಿಬಿಟ್ರಿ ಅಂದ್ರೆ ದೇವರಾಗಬಹುದು, ಆದರೆ ಬಸವಣ್ಣ ಆಗಕ್ಕಾಗಂಗಿಲ್ಲ ಅಂತ ಹೇಳ್ತಿದ್ರು. ಅಂತ ಬಸವಣ್ಣ ಒಂದು ಕಡೆ ಕೂತ್ಕೊಂಡಾರ. ನಾನು ಶೂನ್ಯ ಪೀಠವನ್ನು ಕಟ್ಟೀನಿ, ಈ ಶೂನ್ಯ ಪೀಠವನ್ನು ಆರೋಹಣ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಇರೋದು ಒಬ್ಬರೇ ಒಬ್ಬ ವ್ಯಕ್ತಿಗೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅನಾದಿ ನಿರಂಜನ ಜಗದ್ಗುರುಗಳಾದ ಅಲ್ಲಮ ಪ್ರಭುದೇವರೇ ಆ ಒಂದು ಪೀಠವನ್ನು ಏರಬೇಕು ಅಂತ ಸಂಕಲ್ಪ ಮಾಡಿದರು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ಅದ್ಭುತವಾಗಿರುವಂಥ ಇತಿಹಾಸ. ಇದು ಈ ಇತಿಹಾಸ ಅಳಿದು ಹೋಗಬಾರ್ದು ಅಂತ ಹೇಳಿ ಅಲ್ಲಮ ಪ್ರಭುದೇವರ ಚರಿತ್ರೆ ಮತ್ತು ಬಸವ ಪುರಾಣ ಎರಡೆರಡೂ ಕೂಡಿ ಇಲ್ಲಿ ಭಾಳ ಚಂದ ಕಾರ್ಯಕ್ರಮ ಆಯಿತು. ನ ಭೂತೋ ನ ಭವಿಷ್ಯತಿ ಅನ್ನುವಂಗೆ ಕಾರ್ಯಕ್ರಮ ಆಯಿತು. ಭಾಳ ಖುಷಿ ಆಯಿತು. ನಮ್ಮ ಗುಡುಗುಂಟಿ ಸಾಹೇಬರಂತೂ ಮೇಲೆ ಬರೋರು. ಅಪ್ಪ ಅವರ ಕಾರ್ಯಕ್ರಮ ಅಂತೂ ಭಾರಿ ರಂಗ್ ಹಿಡ್ದೈತ್ರಿ. ಖರ್ಚರಿ ಭಾಳ ಆಗಾಕತ್ತದೆ. ಹೆಂಗೆ ಮಾಡಿದ್ರಿ ಅಪ್ಪ ಅವ್ರು ಅಂದ್ರೆ, ಏನು ವಿಚಾರ ಮಾಡಬೇಡ್ರಿ ಸಾಹೇಬ್ರ, ಜೋಳಿಗಂತೂ ಐತೆ ಏನು ವಿಚಾರ ಮಾಡೋಕೆ ಹೋಗ್ಬೇಡ್ರಿ ನೀವು ಅಂದ್ವಿ. 10 ಲಕ್ಷ ರೂಪಾಯಿ ಕೂಡಿರಲಿಲ್ಲ. 1 ವಾರ ಕಾರ್ಯಕ್ರಮ. ಸನದಿಯವ್ರಿಗೂ ಗೊತ್ತದೆ. ಮತ್ತೊಂದು ಮೀಟಿಂಗ್ ಕರೆದ್ರು. ಅಪ್ಪ ಅವ್ರು ಹೆಂಗೆ ಮಾಡಿದ್ರಿ, ಖರ್ಚರಿ ಭಾಳ ಆಗಾಕತ್ತೈತಿ, ಹೆಂಗೆ ಮಾಡೋದು?
ಏನು ವಿಚಾರ ಮಾಡಬೇಡ್ರಿ, ಸಂದರ್ಭ ಬಂತು ಅಂದ್ರೆ ಜೋಳಿಗೆ ಹಾಕೊಂಡು ಮನೆಗೆ ಅಡ್ಡಾಡ್ರಿ, ನಾವು ಪಟ್ಟಿ ಕೊಡಿಸೋದು, ಒಟ್ಟು ಅಲ್ಲಮ ಪ್ರಭುದವ್ರು ಜೇಂಡ ಹಾರಿಸೋದು ನೋಡ್ರಿ ಅಂತ ತಿಳ್ಕೊಂಡು ನಾವೆಲ್ಲರೂ ಗಟ್ಟಿಯಾಗಿ ನಿಂತ್ಕೊಂಡ್ವಿ. ಎಷ್ಟು ರೊಕ್ಕ ಕೂಡಿತು ಅಂದರೆ 10 ಲಕ್ಷ ಕೂಡ್ತೈತೋ ಇಲ್ಲೋ ಅಂತ ತಿಳ್ಕೊಂಡು ನಾವು ಕೂತ್ಕೊಂಡಿದ್ವಿ. ಎಲ್ಲ ಸಮಾಜದವರು ಕೈ ಜೋಡಿಸಿದ್ರು. ಎಲ್ಲ ಸಮಾಜದವರು ನಮ್ಗೆ ಎಷ್ಟು ಆಗ್ತದೆ ಅಷ್ಟು ತಿಳ್ಕೊಂಡು ಕೊಡ್ತೀವಿ ಅಂತ ತಿಳ್ಕೊಂಡು ಕೊಟ್ಟರು. ಅಲ್ಲವ್ ಅಂತ ತಿಳ್ಕೊಂಡು ಇಲ್ಲಿ ನೋಡ್ರಿ 1 ರೂಪಾಯಿ ಕೇಳುವಂಥ ಅಲ್ಲವ್ವ ತನ್ನ ಹತ್ರ ಇರುವಂಥ ಎಲ್ಲ ರೊಕ್ಕ ತಂದು ನಾನು ಜೋಳಿಗೆಯಾಗ ಹಾಕಿದ್ದು ನೋಡಿ ನನ್ನ ಕಣ್ಣೊಳಗೆ ನೀರು ಬಂತು. ಎಷ್ಟು ದುಡ್ಡು ಕೂಡಿತು ಅಂದರೆ 3,40,00,000ಕ್ಕೂ ಅಧಿಕ ರೊಕ್ಕ ಇಲ್ಲಿ ಕೂಡ್ತದೆ ಅಂತಂದರೆ ಸಣ್ಣದಲ್ವೇ ಅಲ್ಲ, ಅದು ದೊಡ್ಡ ಕ್ರಾಂತಿ ಅದು. ಹೀಗಾಗಿ ಅದೆಲ್ಲ ಕಾರ್ಯಕ್ರಮ ಆಯಿತು, ನಿಮಗೆಲ್ಲ ಗೊತ್ತಿದೆ. ಭಾಳ ಚೆನ್ನಾಗಿ ಕಾರ್ಯಕ್ರಮ ನೆರವೇರಿತು. ಈಗ ಮತ್ತೆ ಹರಿವಾಣ ಕಟ್ಟಿನ ಲೋಕಾರ್ಪಣೆ ಆಯಿತು, ದೀಪಸ್ತಂಭ ಆಯಿತು, ಮಹಾದ್ವಾರ ಆಯಿತು. ಎಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ನನಗಂತೂ ಭಾಳ ಖುಷಿ ಆಯಿತು. ಎಲ್ಲ ಸದ್ಭಕ್ತರು ಎಲ್ಲರೂ ನೀವು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರಿ. ನಿಮ್ಮೆಲ್ಲರ ಸಹಾಯ ಸಹಕಾರ ನಿರಂತರವಾಗಿ ಹೀಗೆ ಇರಬೇಕು. ಆಮೇಲೆ ಅದು ದುಡ್ಡು ಒಂದು 90 ಲಕ್ಷ ರೂಪಾಯಿ ಉಳಿದಿತ್ತು, ಅದನ್ನು ಜಯಂತಿ ಮಾಡ್ಬೇಕಂತ ನಾವು ಅಂದಿದ್ವಿ. ಸ್ವಾಗತ ಸಮಿತಿ ಅಧ್ಯಕ್ಷರಿಗೂ ಒಂದು ಮಾತು ಹೇಳಿಲ್ಲ. ಸಣ್ಣ ಮೀಟಿಂಗ್ ನಮ್ಮ ನಾಗಪ್ಪ ಸನ್ನದಿಯವರು ಕರೆದಾಕರಿ ಅವ್ರು ಬರ್ರಿ ಅಂತೇಳಿ. ಕೊನೆಗಂತೂ ನಮಗೇನೂ ಹೇಳಲಾರ್ದ ಅದನ್ನು ಉಪಯೋಗ ಮಾಡಿದ್ರು. ಆ ಮಾತು ಬೇರೆ, ತಮಗೆಲ್ಲ ಗಮನಕ್ಕಿರಲಿ. ಅದು ಒಟ್ಟಾರೆ ಒಂದು ಜಯಂತಿ ಚೆನ್ನಾಗಿ ಆಗಬೇಕು, ಅಲ್ಲಮ ಪ್ರಭುದೇವರ ತತ್ವ ಪ್ರಸಾರ ಚೆನ್ನಾಗಿ ಆಗಬೇಕು ಅಂತ ತಿಳ್ಕೊಂಡು ಒಂದೇ ಒಂದು ಉದ್ದೇಶ ಇಟ್ಟುಕೊಂಡು, ಜೊತೆಗೆ ನಮ್ಮ ಇಲ್ಲಿ ದಾಸೋಹ ಸಮಿತಿಯವರು ಕೂಡ ಭಾಳ ಕೆಲಸ ಮಾಡಿದ್ರು. ಅವರಷ್ಟು ಒಳ್ಳೆ ಕೆಲಸ ಯಾರೂ ಮಾಡಿಲ್ಲ. ಯಾಕಂದರೆ ಬಸವ ಪುರಾಣ ಕಾರ್ಯಕ್ರಮಕ್ಕೆ ಸುಮಾರು 40,000 to 50,000 ಜನ ಪ್ರಸಾದ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ಶುಚಿರುಚಿಯಾದ ಮಹಾಪ್ರಸಾದವನ್ನು ಮಾಡಿರುವಂಥ ಶ್ರೇಯಸ್ಸು ಆ ಅನ್ನ ಪ್ರಸಾದ ಕಮಿಟಿಯವರಿಗೆ ಸಲ್ತದಲ್ಲ. ಜೋರಾಗಿ ನಾವು ಚಪ್ಪಾಳಿ ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಬೇಕು. ಇರಲಿ, ಒಂದೊಂದ್ಸರಿ ಲೋಪದೋಷಗಳು ಆಗ್ತಿರ್ತಾವೆ, ಅವನ್ನೆಲ್ಲ ಹೊಟ್ಟೆಯೊಳಗೆ ಹಾಕೋಬೇಕಾಗ್ತದೆ. ಒಂದ್ಸರಿ ಸಂದರ್ಭ ಬಂದಾಗ ಅವನ್ನೆಲ್ಲ ಹಾಕ್ಕೊಂಡು ಒಟ್ಟು ನಾವು ಅಲ್ಲಂ ಪ್ರಭುದವ್ರು ಜೇಂಡಾನ ಹಾರಿಸ್ಬೇಕಂತ ತಿಳ್ಕೊಂಡು ಎಲ್ಲರೂ ನಿಂತ್ಕೊಂಡಾಗ ಎಲ್ಲರೂ ಒಂದೊಂದ್ಸರಿ ನಾವು 2 ಹೆಜ್ಜೆ ಹಿಂದೆ ಸರಿಬೇಕಾಗ್ತದೆ. ಒಟ್ಟಾರೆ ಕಾರ್ಯಕ್ರಮ ಭಾಳ ಚಲೋ ಆಯಿತು. ಇವತ್ತು ನೀವು ಅಲ್ಲಿ ಹರಿವಾಣ ಕಟ್ಟಿಯ ಉದ್ಘಾಟನೆ ಸಂದರ್ಭದೊಳಗೆ ನೀವೆಲ್ಲ ನೋಡ್ತಿರ್ಬೇಕು, ಮೈ ರೋಮಾಂಚನ ಆಯಿತು. ಯಾಕಂದರೆ ಬಸವಣ್ಣನವರಿಗೂ ಕೂಡ ಸೂಕ್ಷ್ಮವಾದ ಅಹಂಕಾರ ಬಂದಿರುವಂಥ ಸಂದರ್ಭದಲ್ಲಿ ಅಲ್ಲಿ ಅಲ್ಲಮ ಪ್ರಭುದೇವರು ಹೋಗಿ ಆರೋಗಣೆ ಮಾಡಿರುವಂಥದ್ದನ್ನು ನೀವೆಲ್ಲರೂ ಕೇಳ್ತೀರಿ. ಎಂಥ ಅದ್ಭುತವಾದ ಚರಿತ್ರೆ ಅಂದರೆ 1,96,000 ಗಣಗಳಿಗೆ ಮಾಡಿರುವಂತಹ ಮಹಾಪ್ರಸಾದವನ್ನು ಅಲ್ಲಮ ಪ್ರಭುದೇವರು ಒಬ್ಬರು ಸ್ವೀಕಾರ ಮಾಡ್ತಾರೆ. ಇವತ್ತು ಹರಿವಾಣ ಕಟ್ಟಿ ಐತನೋ ಕಾರಣಕ್ಕೆ ನಿಮಗೆ ಆ ಮಾತನ್ನು ಹೇಳಬೇಕು. ಎಲ್ಲ ನಿಡ್ಕೋತ ಬಂದ್ರಲ್ಲ, ಚನ್ನ ಬಸವಣ್ಣ ಸೂಕ್ಷ್ಮವಾಗಿ ಗಮನಿಸಿದರು. ಚನ್ನ ಬಸವಣ್ಣ ಭಾಳ ಶಾನೆ ಇದ್ರಿ. ಅವ್ರು ಹೋಗಿ ಬಸವಣ್ಣವ್ರ ಹತ್ರ ಅಂದರು, ಅಲ್ಲಿ ಕೆಳಗೆ ಕೂತ್ಕೊಂಡು ಪ್ರಸಾದ ಮಾಡುವಂತಹ ಜಂಗಮ ಮೂರ್ತಿ ಬೇರೆ ಯಾರೂ ಅಲ್ಲ, ಅವರು ಅಲ್ಲಮ ಪ್ರಭುದೇವರ ಅದಾರ. ನೀವು ದಯವಿಟ್ಟು ಹೋಗ್ರಿ, ಕ್ಷಮಾ ಮಾಡ್ರಿ ಅಂತ ಕೇಳ್ಕೊಳ್ರಿ, ಅವಾಗ ಚಲೋ ಆಗ್ತೈತಿ ಅಂತ ತಿಳ್ಕೊಂಡು ಯಾವಾಗ ಚನ್ನ ಬಸವಣ್ಣ ಹೇಳಿದ್ರಲ್ಲ, ಅವಾಗ ಅರಿತುಕೊಂಡಿರುವಂಥ ಬಸವಣ್ಣ ಬಂದಂದರು, ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರನಿಗೆ ಲೆಕ್ಕವಿಲ್ಲ. ಇನ್ನು ತಪ್ಪಿದೆ ನಾದಡೆ ನಿಮ್ಮ ಪ್ರಮಥರಾನೆ, ನನ್ನನ್ನೇ ಸ್ವೀಕಾರ ಮಾಡ್ರಿ ಪ್ರಭುಗಳೇ ಅಂತ ತಿಳ್ಕೊಂಡು ಅಂದಾಗ ಬಂದ್ರಂತ ನೋಡ್ರಿ ಅಲ್ಲಮ ಪ್ರಭುದೇವರು. ಈಗ ಹೊಟ್ಟೆ ತುಂಬಿತಪ್ಪ ಬಸವಣ್ಣ ಅಂದ್ರು ಅವರು. ಇದರ ಅರ್ಥ ಏನು? ನಿನ್ನನ್ನು ನೀನು ಅರ್ಪಣೆ ಮಾಡಬೇಕು, ಅಹಂಕಾರವನ್ನು ಬಿಡಬೇಕು, ಮಮಕಾರವನ್ನು ಬಿಡಬೇಕು, ನಿನ್ನಿಂದ ಕಲ್ಯಾಣ ಆಕೈತೆಪ್ಪ ಬಸವಣ್ಣ ಅಂತ ತಿಳ್ಕೊಂಡು ಅಲ್ಲಮ ಪ್ರಭುದೇವರು ಆಶೀರ್ವಾದ ಮಾಡಿದ್ರು ಅನ್ನುವಂಥ ಚರಿತ್ರೆಯನ್ನು ನಾವೆಲ್ಲ ಕೇಳ್ತೀವಿ. ಅಂಥದ್ದೊಂದು ಅದ್ಭುತವಾದ ಹರಿವಾಣ ಕಟ್ಟಿ ಆಗಿರ್ಬೋದು, ದೀಪಸ್ತಂಭ ಆಗಿರ್ಬೋದು, ಮಹಾದ್ವಾರ ಆಗಿರ್ಬೋದು, ಬಹಳ ಚೆನ್ನಾಗಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಜೀರ್ಣೋದ್ಧಾರ ಕಮಿಟಿಯ ಎಲ್ಲ ಸದಸ್ಯರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ತಾವು ಅಭಿನಂದಿಸಬೇಕು. ಯಾಕಂದರೆ ಇಷ್ಟೆಲ್ಲ ಕಾರ್ಯವನ್ನು ಮಾಡಿದ್ರಲ್ಲ, ಹೀಗಾಗಿ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಹಂದಿಗುಂದದ ಪರಮ ಪೂಜ್ಯರನ್ನು ಎಷ್ಟು ನೆನೆಸಿದ್ರು ಕಡಿಮೆನೆ. ಅವ್ರ ಅಜ್ಜಾರಿದ್ರು ಅಂದರೆ ಎಲ್ಲ ಸ್ವಾಮಿಗಳು ಇದ್ದಂಗೆ ಅವರ ಗೌರವಾಧ್ಯಕ್ಷತೆಯೊಳಗೆ ಬಹಳ ಚಂದ ಕಾರ್ಯಕ್ರಮ ಇದಾಯಿತು. ಈಗ ಅಪ್ಪವರು 4-6 ಮಾತುಗಳನ್ನು ಆಶೀರ್ವಚನದ ರೂಪದಲ್ಲಿ ನಮಗೆಲ್ಲ ನೀಡ್ತಾರೆ. ಒಟ್ಟಾರೆಯಾಗಿ ಮುಂದೊಂದು ದಿನ ಹಿಂಗೆ ಆಗಬೇಕಲ್ಲ, ಮೈಸೂರು ಕಡೆ ಹೋದಿವಿ ಅಂದರೆ ದಸರಾ ಭಾಳ ಚಂದ ಆಗ್ತೈತಿ ಅಂತ ತಿಳ್ಕೊಂಡದ. ಶ್ರಾವಣ ಮಾಸ ಬಂತು ಅಂದರೆ ಕೊನೆ ಸೋಮವಾರ ದಿವಸ ನಮ್ಮ ಊರದು ಕೀರ್ತಿ ಪತಾಕೆ ಹಾರಾಡ್ತದೆ. ಆದರೆ ನನ್ನ ಆಶಯ ಏನು ಅಂದರೆ ಅಲ್ಲಮ ಪ್ರಭುದೇವರ ಜಯಂತಿಯನ್ನು, ಬಸವ ಜಯಂತಿಯನ್ನು ಹೆಂಗೆ ನಾವು ನಾಡು ತುಂಬ ಆಚರಣೆ ಮಾಡ್ತೀವಲ್ಲ, ಅಲ್ಲಮ ಪ್ರಭುದೇವರ ಜಯಂತಿನೂ ಕೂಡ ನಾಡು ತುಂಬ ಆಚರಣೆ ಮಾಡುವಂಗೆ ಆಗಲಿ ಅಂತ ತಿಳ್ಕೊಂಡು ಅಷ್ಟೇ ನಾವು ಗುದ್ದಾಡೋದು. ನಾವು ಜೋಳಿಗೆ ಹಾಕಾಕೋ ತಯಾರಿದೀವಿ, ಮನೆ ಅಡ್ಡಾಡಕ್ಕೂ ತಯಾರಿದೀವಿ, ನಾವು ಮಾತ್ರ ಅದನ್ನು ಸಡ್ಲು ಬಿಡೋಂಗಿಲ್ಲ. ಅವೇನು 1615 ವಚನಗಳು ಏನದಾವಲ್ಲ, ಎಲ್ಲ ವಚನಗಳನ್ನು ನಾವು ಇಂಗ್ಲೀಷ್ಗೆ ಮಾಡಕತ್ತೀವಿ. ಆ ಭಾವಾರ್ಥಗಳನ್ನು ಇಟ್ಟುಕೊಂಡು ದೊಡ್ಡ ಪ್ರಮಾಣದಲ್ಲಿ ಕೆಲಸ ನಡೀತಾ ಇದೆ. ಇದೆಲ್ಲ ತಮ್ಮ ಗಮನದೊಳಗಿರಲಿ. ಒಟ್ಟಾರೆಯಾಗಿ ಜಯಂತಿ ಕಾರ್ಯಕ್ರಮ, ಅಲ್ಲಮ ಪ್ರಭುದೇವರ ಜಾತ್ರಾ ಮಹೋತ್ಸವ, ಎಲ್ಲ ಕಾರ್ಯಗಳನ್ನು ನಾವೆಲ್ಲರೂ ಸೇರಿ ಮಾಡೋಣ ಹಾಗೆ ಎನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ. ಶರಣಾರ್ಥಿಗಳು.